ನೆನ್ನೆಲ್ಲ ಮೊನ್ನೆ ಕೊಟ್ಟಿದ್ದೀನಿ. ಈಗ ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ನಾನು ಮಾತಾಡಿದ್ದೀನಿ. ನಮ್ಮ ಶಾಸಕರನ್ನ ಅವ್ರಿಗೆ ಸಂಖ್ಯೆ ಬಲ ಇಲ್ಲ ಗೆಲ್ಲೋಷ್ಟು. ನಮ್ಮ ಹತ್ರ 136 + 3 139 ಓಟಿ ಇದೆ. 3 ಜನ ಸಹ ಸದಸ್ಯರು ನಮ್ಮ ಪಕ್ಷದ. ಅವ್ರನ್ನ ನಾನಾ ಆಮಿಷು ಬೆದರಿಕೆಗಳಿಂದ ತಮ್ಮ ಕಡೆಗೆ ಒಲಿಸ್ಕೊಳ್ಬೇಕು ಅಂತೇಳಿ ಏನು ಅವರ BJP JDSನ 5ನೇ ಅಭ್ಯರ್ಥಿಯಾಗಿ ನಿಂತಿರುವ ಕುಪೇಂದ್ರ ರೆಡ್ಡಿ ಅವರು ತಮ್ಮ ಪುತ್ರ ಅವರೇ ಖುದ್ದು ಅವರು ಮತ್ತು ಅವರ ಹಿಂಬಾಲಕರು ಅವರ ಪಕ್ಷದ ಮಾಜಿ ಶಾಸಕರನ್ನ ಬಿಟ್ಟು ಒಬ್ಬ ಹಾಲಿ ಶಾಸಕರು ಮತ್ತು ಮಾಜಿ ಸಚಿವರನ್ನ ಬಿಟ್ಟು ನಮ್ಮ ದರ್ಶನ್ ಪುಟ್ಟಣ್ಣಯ್ಯ, ಲತಾ ಮಲ್ಲಿಕಾರ್ಜುನ್, ಪುಟ್ಟಸ್ವಾಮಿ ಅವರಿಗೆ ನಾನಾ ಸಂಬಂಧಿಕರುಗಳ ಮೂಲಕ ಅವ್ರಿವ್ರ ಮೂಲಕ ನಾನಾ ಆಮಿಷಗಳನ್ನು ಒಡ್ಡೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತೀನಿ ಅನ್ನೋದು, ಮತ್ತು ನಿಮಗೆ ಮುಂದೆ ನಮಗೆ ಓಟ್ ಹಾಕಲಿಲ್ಲ ಅಂದರೆ ನಿಮಗೆ ನೆಟ್ಗಿರಲ್ಲ ಅಂತೇಳಿ ಬೆದರಿಕೆಗಳನ್ನು ಹಾಕಿದರು. ಅವರು ಬಂದು ನಮಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ಈ ಥರ ಫೋನ್ಗಳು ಮಾಡಿ ನಮ್ಗೆ ಓಟ್ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ನಮ್ಮ ಪಕ್ಷದ ವತಿಯಿಂದ ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ. ಅದು FIR ಆಗಿದೆ. ಈಗ ಅದನ್ನು ತನಿಖೆ ಮಾಡಬೇಕು ಮತ್ತು ನಮ್ಮ ಶಾಸಕರಿಗೆ ಹೆಚ್ಚಿನ ಭದ್ರತೆ ಕೊಡಬೇಕು ಅಂತ ಹೇಳಿದ್ದೀನಿ. ಈಗ ಓಟ್ ಹಾಕಲಿಲ್ಲ ಅಂದರೆ ಮುಂದೆ ನಿಮಗೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ, ದುಡ್ಡು ಕೊಡ್ತೀನಿ ಅನ್ನೋದು ಆಮಿಷ. ಅಂದರೆ ಆಮಿಷು ದುಡ್ಡು ಕೊಡ್ತೀನಿ ಅನ್ನೋದು, ನಾಳೆ ನೆಟ್ಗಿರಲ್ಲ ಅನ್ನೋದು ಬೆದರಿಕೆ. ಎರಡು FIR ಕಾಪಿ ಇರಬೇಕಲ್ಲ ನಿಮ್ಮ ಹತ್ರ. FIR ಆಗಿದೆಯಲ್ಲ. ದುಡ್ಡು ಕೊಡ್ತೀವಿ, 10 ಕೋಟಿ ಕೊಡ್ತೀವಿ, 5 ಕೋಟಿ ಕೊಡ್ತೀವಿ, ನಮ್ಗೆ ಓಟ್ ಹಾಕಬೇಕು ಅಂತ ಇದ್ದಾರೆ. ನಮ್ಮ 136 ಜನ ಮತ್ತು 3 ಜನ ಪಕ್ಷೇತರರು ಗಟ್ಟಿಯಾಗಿ ನಮ್ಮ ಜೊತೆ ಇದ್ದಾರೆ. ಅವರು ಯಾವುದೇ ಆಮಿಷಗೆ ಒಳಗಾಗಲ್ಲ. ನಮ್ಮ 3 ಅಭ್ಯರ್ಥಿಗಳು ಅಜಯ್ ಮೆಕಾನ್ ಅವರು, ನಾಜರ್ ಹುಸೇನ್ ಅವರು, GC ಚಂದ್ರಶೇಖರ್ ಅವರು ಗೆದ್ದೇ ಗೆಲ್ತಾರೆ. ರೆಸಾರ್ಟ್ಗೆಲ್ಲ ಹೋಗ್ತಾ ಇಲ್ಲಪ್ಪ. ಸೋಮವಾರನೂ ಅಸೆಂಬ್ಲಿ ಇದೆ. ಇವತ್ತು ಇದ್ದಿದ್ದು ಸೋಮವಾರವರೆಗೂ ಕಂಟಿನ್ಯೂ ಆಗಿದೆ. ಸೋಮವಾರ ಎಷ್ಟು ಗಂಟೆಗೆ ಫೈನಾನ್ಸ್ ಬಿಲ್ ಅಪ್ರೂವಲ್ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿರೋದ್ರಿಂದ ರಾತ್ರಿ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು. ಎಲ್ಲಿ ರೆಸಾರ್ಟ್ಗೆ ಹೋಗ್ತೀರಾ? ಮಂಗಳವಾರ ಬೆಳಗ್ಗೆ 9 ಗಂಟೆಯಿಂದ ವೋಟಿಂಗ್ ಇದೆ. ಯಾವ ರೆಸಾರ್ಟ್ಗೆ ಹೋಗೋಕ್ಕೆ ಸಾಧ್ಯ? ಸೋಮವಾರ ಅಧಿವೇಶನ ಇದೆಯಲ್ಲ. ಅಲ್ಲ, ನೀವು ಸ್ಪೀಕರ್ ಅಲ್ವಲ್ಲ, ಇಷ್ಟೊತ್ತಿಗೆ ಸೆಷನ್ ಮುಗಿಯುತ್ತೆ ಅಂತ. ನಾನು ಸ್ಪೀಕರ್ ಒಂಥರ ಸ್ಕೂಲ್ಗಿಂತ ಹೆಡ್ ಮಾಸ್ಟರ್ ಥರ 9 ಗಂಟೆಗೆ ಸ್ಟಾರ್ಟ್ ಮಾಡಿ 10 ಗಂಟೆಗೆ ಮುಗಿಸ್ತಾ ಇದ್ದಾರೆ. ಅದು ನೀವು DCM ಅವ್ರ ಹತ್ರನೇ ಕೇಳಿ. ನನಗೆ ಯಾರ್ಯಾರು ಬೆದರಿಕೆ ಹಾಕಿದ್ರು ಮತ್ತು ಆಮಿಷ ಒಡ್ಡಿದ್ರು ಅನ್ನೋದನ್ನು ನಾನು ಕಂಪ್ಲೇಂಟಲ್ಲೇ ಕೊಟ್ಟಿದ್ದೀನಿ. 37 ಕ್ರೆಸೆಂಟ್ ಹೋಟೆಲ್ ಮಾಲೀಕ ರವಿ ಲತಾ ಮಲ್ಲಿಕಾರ್ಜುನ್ ಅವರ ಮಗನಿಗೆ ಫೋನ್ ಮಾಡಿದ್ದಾರೆ. ಕುಪೇಂದ್ರ ರೆಡ್ಡಿ ಮಗ ಬಂದು ತಮ್ಮನ್ನು ಮಾತಾಡಬೇಕು ಅಂತಿದ್ದಾರೆ. ಮಾತಾಡಿ ದುಡ್ಡು ಕೊಡ್ತಾರೆ, ಓಟ್ ಹಾಕಿ ಅಂತ ಕೇಳಿದ್ದಾರೆ. ಇನ್ನೊಬ್ಬರು ಡಾಕ್ಟರ್ ಮಾಂತೇಶ್ ಅವರು ಕೂಡ ಲತಾ ಮಲ್ಲಿಕಾರ್ಜುನ್ ಅವರ ಗಂಡನಿಗೆ ಮಲ್ಲಿಕಾರ್ಜುನ್ ಅವರ ಹತ್ರ ಕೇಳಿದ್ದಾರೆ. ಇನ್ನೊಬ್ಬರು ಶಿವಶಂಕರ್ ಅವರು ಮಾಜಿ MLA ಹರಿಹರದವರು, ಅವರು ಕೂಡ ಲತಾ ಮಲ್ಲಿಕಾರ್ಜುನ್ ಅವರವ್ರನ್ನ ಕೇಳಿದ್ದಾರೆ. ಇನ್ನೊಬ್ಬರು ಹೆಸರು ಹೇಳಲ್ಲ, ಮಾಜಿ ಸಚಿವರು ಹಾಲಿ ಶಾಸಕರವರು, ಅವರು ದರ್ಶನ್ ಪುಟ್ಟಣ್ಣಯ್ಯವ್ರಿಗೆ 10 ಕೋಟಿ ಆಫರ್ ಇಟ್ಟಿದ್ದಾರೆ. ಮತ್ತು ನಮ್ಮ ಪುಟ್ಟಸ್ವಾಮಿ ಅವ್ರಿಗೆ ಅವರ ಹತ್ತಿರದ ಸಂಬಂಧಿಗಳೇ ಫೋನ್ ಮಾಡಿ ಈ ಥರ ಹೇಳಿದ್ದಾರೆ. ಅವರಂತೂ ಮುಖದ ಮೇಲೆ ಹೊಡೆದಿದ್ದಾರೆ. ನನ್ನ ಅಳಿಯ MLA ಆಗಿದ್ದಾರೆ, ನಾನು ಕಾಂಗ್ರೆಸ್ ಜೊತೆ ಗುರುತಿಸ್ಕೊಂಡಿದ್ದೀನಿ, ನನ್ನ ತಮ್ಮ ಮಂಡ್ಯದಲ್ಲಿ MP ನಿಲ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಬಿಟ್ಟು ಬರಲ್ಲ, ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ನಮ್ಮ ಪಕ್ಷದ ಶಾಸಕರನ್ನ ಎಳೆಯೋಕ್ಕೆ ಹೊರಟಾಗ ಕಾಪಾಡ್ಕೊಳ್ಳೋದು ಮತ್ತು ಅವ್ರಿಗೆ ರಕ್ಷಣೆ ಕೊಡಬೇಕಾಗೋದು ನಮ್ಮ ಕರ್ತವ್ಯ ಅಲ್ವಾ. ಎಲ್ಲರ ಗಮನಕ್ಕೂ ತಂದಿದ್ದೀವಿ, FIR ಮಾಡಿದ್ದೀವಿ, ಕಂಪ್ಲೇಂಟ್ ಕೊಟ್ಟಿದ್ದೀವಿ, ತನಿಖೆ ಮಾಡಿ ಅಂತ ಹೇಳಿದ್ದೀವಿ. ಈಗ ನಾನು ಮಂಡ್ಯಕ್ಕೆ ಬರ್ಬೇಕಾದ್ರೆ ತನಿಖಾ ಆಫೀಸರ್ಸ್ ಫೋನ್ ಮಾಡಿದರು, ಸರ್ ನಿಮ್ಗೊಂದು ನೋಟಿಸ್ ಕೊಡಬೇಕು, ನಿಮ್ಮದು ಸಾಕ್ಷ್ಯಾಧಾರಗಳನ್ನು ನಮಗೆ ಪ್ರೊಡ್ಯೂಸ್ ಮಾಡಿ ಅಂತ. ನಾನು ಮಂಡ್ಯದಲ್ಲಿದ್ದೀನಿ ಅಂತ ಹೇಳಿದೆ. ಮಂಡ್ಯಗೆ ಬಂದು ಕೊಡಿ ಅಂತ ಹೇಳಿದ್ದೀನಿ. ಕೊಟ್ಟರೆ ನಾಳೆ ಹೋಗಿ ಅವ್ರ ಮುಂದೆ ನನ್ನ ಹತ್ರ ಇರೋ ಎಲ್ಲ ಸಾಕ್ಷಿಗಳು ನನ್ನ ಹತ್ರ ಇದೆ, ಅದನ್ನು ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ. ಈ ಪಕ್ಷೇತರ ಗೆದ್ದಿರ್ಬೋದು ರೀ, ಅವರು ಕಾಂಗ್ರೆಸ್ ಹೇಳ್ತೀನಿ, ಪಕ್ಷೇತರ ಅವ್ರು ಗೆದ್ದಿರ್ಬೋದು, ಅವರು ಕಾಂಗ್ರೆಸ್ನ ಸಹ ಸದಸ್ಯರು ಮತ್ತು ಕಾಂಗ್ರೆಸ್ ಪಕ್ಷದ ಕೆಲವು ಶಾಸಕರಿಗೂ ಕೂಡ ಅವ್ರ ಫೋನ್ಗಳನ್ನ ಮಾಡಿದ್ದಾರೆ. ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಅಂತ, ನಾನು ಯಾರು ಬರ್ತಾ ಇಲ್ಲವಲ್ಲ ಅಂತ ನೋಡ್ತಾ ಇದ್ದೀನಿ. ನನ್ನ ಹತ್ರ ಯಾರು ಬರಲ್ಲ, ನಾವು ಹೋಗಲ್ಲ ರೀ, ಅದಕ್ಕೆ ಬರಲ್ಲ. ನಮ್ಮ ಹತ್ರ ಯಾಕೆ ಬರಲ್ಲ ಅಂದರೆ ನಾವು ಅವ್ರು ಗೆದ್ದೇ ಗೆಲ್ತಾರೆ. ಸ್ಟಾರ್ ಚಂದ್ರು, ವೆಂಕಟರಮಣೇಗೌಡರು
ಈ ಮಂಡ್ಯದ ಮುಂದಿನ MP ಆಗೋದ್ರಲ್ಲಿ ಯಾವುದೇ ಸುಳ್ಳಿಲ್ಲ. 100% ಮುಂದಿನ MP ಆಗಿ ಅವರು ಆಯ್ಕೆ ಆಗ್ತಾರೆ ಮಂಡ್ಯದಲ್ಲಿ. ನಮ್ಮ ಪಕ್ಷದ ನಮ್ಮ ಚುನಾವಣೆ, ವಿರೋಧ ಪಕ್ಷದಲ್ಲಿ ಯಾರು ಬರ್ತಾರೆ ಅನ್ನೋದು ನಮಗೆ ಸಂಬಂಧ ಪಡದೇ ಇರೋದು. ಅವರ ಪಕ್ಷದ ಅಭ್ಯರ್ಥಿಗಳು ಅವ್ರದ್ದು, ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ದು. ನಮ್ಮ ಚುನಾವಣೆ ನಮಗೆ, ಅವ್ರ ಚುನಾವಣೆ ಅವ್ರಿಗೆ, ಜನ ತೀರ್ಮಾನ ಮಾಡ್ತಾರೆ. ಇನ್ನೊಂದು 10 ದಿನದಲ್ಲಿ ಭಾಳ ಬದಲಾವಣೆ ಮಂಡ್ಯದಲ್ಲಿ ಆಗುತ್ತೆ. ತುಂಬ ಜನ JDS ಮತ್ತು BJPಯ ಮಾಜಿ ಶಾಸಕರಿಂದ ಹಿಡಿದು ಬ್ಲಾಕ್ನ ಕಾರ್ಯಕರ್ತರವರೆಗೂ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳ್ತಾರೆ. ಅವ್ರಿಗೆಲ್ಲರಿಗೂ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ನಾವು ಹೇಳೋದಿಷ್ಟೇ, ನಿಮ್ಮನ್ನು ನಾವು ಗೌರವಯುತವಾಗಿ ನಡೆಸ್ಕೊಳ್ತೀವಿ. ಬನ್ನಿ, ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ, ನಮ್ಮ ಪಕ್ಷದ ಜೊತೆ ಕೆಲಸ ಮಾಡಿ, ನಿಮ್ಮನ್ನೆಲ್ಲ ಗೌರವಯುತ ಸ್ಥಾನ ಕೊಟ್ಟು ನಾವು ನಿಮ್ಮನ್ನು ನೋಡ್ಕೊಳ್ತೀವಿ ಅಂತ ಅಭಯ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.